ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಇದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ಈಗಲೇ ಇವತ್ತೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಕಾರ್ಯಕ್ರಮ ನೋಡ್ತಿರುವಂತಹ ಹೊಸ ವೀಕ್ಷಕರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಿನ್ನೆ ಹೇಳಿದಂತಹ ವಿಚಾರ, ನಿನ್ನೆಯ ವಿಡಿಯೋ ಬಹಳನೇ ಅದ್ಭುತವಾಗಿತ್ತು. ಮೇಷರಾಶಿಯವರೆಲ್ಲರೂ ಕೂಡ ಫುಲ್ ಖುಷಿಯಾಗ್ಬಿಟ್ಟಿರ್ತಾರೆ. ನೆಕ್ಸ್ಟ್ 5 ವರ್ಷಕ್ಕೆ ನಾನು ಹೇಗೆ ದುಡ್ಡು ಮಾಡ್ಬೋದು, ಹೇಗಿರಬೇಕು ಅನ್ನೋ ಒಂದು ಕಲ್ಪನೆ, ಪ್ಲಾನ್ ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ತಾರೆ. ಬಟ್ ಇನ್ನುಳಿದ ರಾಶಿಯವರು ಖಂಡಿತವಾಗ್ಲೂ ಬೇಜಾರು ಮಾಡ್ಕೊಳ್ತಾರೆ. ವೃಷಭ ರಾಶಿಯವರಾಗಿರ್ಬೋದು, ಮಿಥುನ ರಾಶಿಯವರಾಗಿರ್ಬೋದು. ಸೊ ನೆಕ್ಸ್ಟ್ ರಾಶಿನೇ ವೃಷಭ ರಾಶಿಯವರು. ಸೊ ಅವರ ಜೀವನದಲ್ಲಿ ಏಳಿಗೆಯನ್ನು ಕಾಣಬೇಕು ಅಥವಾ ಅವರು ಕೋಟ್ಯಾಧಿಪತಿಗಳಾಗಬೇಕು ಅಂತಂದರೆ ಅವ್ರು ಏನೆಲ್ಲ ಬದಲಾಯಿಸ್ಕೊಳ್ಬೇಕು, ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು. ಇನ್ಫ್ಯಾಕ್ಟ್ ನಂದೇ ವೃಷಭ ರಾಶಿ ಆಗಿರೋದ್ರಿಂದ ದಯವಿಟ್ಟು ವೃಷಭ ರಾಶಿಯವರು ಏನೆಲ್ಲ ಬದಲಾವಣೆಗಳು ಮಾಡ್ಕೊಳ್ಬೇಕು ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗಾಗಲೇ ವೃಷಭ ರಾಶಿಯಲ್ಲೇ ಗುರು ಇದ್ದಾನೆ. ಆ ಗುರು 2025 ಮೇನಲ್ಲಿ ಮಿಥುನಕ್ಕೆ ಬರ್ತಾನೆ. ಆವಾಗ 2ನೇ ಮನೆಗೆ ಗುರು ಬಂದದ್ದು ನಿಮಗೆ ಗುರುಬಲ ಇದೆ. ಅದು ಧನಸ್ಥಾನಕ್ಕೆ ಗುರು ಬಂದಿದ್ದಾನೆ. ನೋಡಿ, ಇಲ್ಲಿ 1 ವರ್ಷ ನಿಮಗಿದೆ. ಮತ್ತು ಅದೇ ನಿಮ್ಮ ಕಾಂಬಿನೇಷನ್ ಕೂಡ ಹೇಗಿರಬೇಕು ಅಂತಂದರೆ, ಸರಳೀಕೃತವಾಗಿ ಆ ರಾಶಿನವರು ಎಷ್ಟು ಡಿಗ್ರಿನಲ್ಲಿ, ಮಿತ್ರ ಎಷ್ಟು ಡಿಗ್ರಿನಲ್ಲಿ, ಶತ್ರು ಇವನನ್ನು ಒಮ್ಮೆ ಗಮನಿಸ್ಕೊಂಡು ನೀವು ಮುಂದುವರೆದಾದರೆ, ಆಮೇಲೆ ಈ ವೃಷಭ ರಾಶಿಯವರ ದಿಕ್ಕು ಬಿಸ್ನೆಸ್ಗೆ ಅಂತ ಬಳಸ್ತಾರೆ ಅಂತಂದರೆ ದಕ್ಷಿಣ ದಿಕ್ಕು. ಅದೇ ವೃಷಭ ರಾಶಿಯವರ ಬಾಗಿಲು ದಕ್ಷಿಣ ದಿಕ್ಕು ಆಗಿದ್ದರೂ ಕೂಡ ಈ ಬದಲಾವಣೆಗಳೇನಾದರೂ ನಾವು ಮಾಡಿಕೊಳ್ತೀವಿ ಅಂತಂದರೆ ಏನು, ಅಲ್ಲಿಗೆ 25 ಮೇಗೆ ಅಲ್ಲಿಗೆ ಬರ್ತಾನೆ. 26 ಮೇ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡ್ತಾ ಎಲ್ಲಿಗೆ ಬರ್ತಾನೆ, ಮತ್ತು ಕರ್ಕಾಟಕ ರಾಶಿಗೆ ಬರ್ತಾನೆ. ಗುರುಬಲ ಇಲ್ಲ. 26 ಮತ್ತು 27 ಗುರುಬಲ ಇಲ್ಲ. ನಾನು ಯಾಕೆ ಹಿಂಗೆ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಹೇಳ್ತೀನಿ ಅಂತಂದರೆ, ರ್ಯಾಂಡಮ್ ಆಗಿ ನೀವು ಲೆಕ್ಕ ತಗೊಂಡ್ರು ಕೂಡ ನಾನು, ಮತ್ತು ಇವ್ರಿಗಿರ್ತಕ್ಕಂಥದ್ದು ಇವತ್ತಿಂದ ಲೆಕ್ಕ ತಗೊಂಡ್ರು ಕೂಡ ನಾನು ಬಹುಶಃ 6 ವರ್ಷಗಳು, 5 ರಿಂದ 6 ವರ್ಷಗಳ ಕಾಲ ಇವರು ಪ್ರಯತ್ನ ಪಟ್ಟರೆ ಇವರ ಯೋಗ್ಯತೆಗಳಿಗೆ, ಈಗ ನಾನು ಒಂದು 106 ಕೋಟಿ ಅಂತ ಹಾಕ್ಬಿಟ್ರೆ ಅವ್ರು ಅಲ್ಲೇ ಇರ್ತಾರೆ. ಬಟ್ ಅದನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ಆದರೆ ಅದರ ಒಳಗಡೆ ಅವ್ರು ಕನಸಿದ್ರೆ ನಾನೆಂತ ಮಾಡೋದು? ಇವತ್ತು ನಡಿಯಪ್ಪ ನಾವು ಸಿಂಗಾಪುರ್ ಹೋಗೋಣ ಅಂತೇಳಿ ನಾನು ವ್ಯವಸ್ಥೆ ಮಾಡಿ ಫ್ಲೈಟ್ ಟಿಕೆಟ್ ಎಲ್ಲ ಅರೇಂಜ್ ಮಾಡಿ ಕೇಳಿದೆ ನಿಮಗೆ ಟಿಕೆಟ್ ಮಾಡಿ ಅರೇಂಜ್ ಮಾಡಿಸಿ ಹೋಗೋಣ ಅಂತಂದರೆ, ನೀವು ಜ್ವರ ಬಂದು ಮನೆಗಿದೆ, ನನ್ನ ಕೈಲಿ ಸಾಧ್ಯವೇ ಇಲ್ಲ, ಆಸ್ಪತ್ರೆಯಲ್ಲಿ ಇದ್ದೀನಿ ಅಂತಂದರೆ ಹೇಗೆ ಬರ್ಲಿಕ್ಕೆ ಸಾಧ್ಯ ನಿಮಗೆ ಕರ್ಕೊಂಡು ಹೋಗ್ಲಿಕ್ಕೆ? ಹಾಗೆ ನಿಮಗೆ ಯೋಗಗಳು ಅವಕಾಶ ಹುಡ್ಕೊಂಡು ಬಂದಿದ್ರು ನಿಮ್ಗೆ ಕನಸಿಲ್ಲ ಅಂದರೆ ಏನು ಮಾಡಬೇಕು? ಅದಕ್ಕೆ ವೃಷಭ ರಾಶಿಯವರು ದಕ್ಷಿಣ ದಿಕ್ಕಿಗೆ ಸಂಬಂಧಪಟ್ಟ ವ್ಯವಹಾರಗಳು, ದಕ್ಷಿಣ ದಿಕ್ಕಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಬಾಗಿಲಿನೊಂದಿಗೆ ಅದೇ ಎಷ್ಟು ಡಿಗ್ರಿನಲ್ಲಿ ನಿಮ್ಮ ಲಗ್ನಾಧಿಪತಿ ಪ್ಲಸ್ ರಾಶ್ಯಾಧಿಪತಿ ಇದ್ದಾರೆ, ಒಬ್ಬನೊಬ್ಬರು ನೋಡುತ್ತಿದ್ದಾರೆ ಅಂತಕ್ಕಂತಹದ್ದು. ಮಿತ್ರ ಯಾರು ಪ್ಲಸ್ ನೀವೇನು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಈ ಲೆಕ್ಕವನ್ನು ತೆಗೆದುಕೊಂಡ್ರು ಬಹುಶಃ 5 ರಿಂದ 6 ವರ್ಷದ ಒಳಗಡೆ ನಿಮ್ಮ ಕನಸು 106 ಕೋಟಿ ಇದೆಯೋ. ನಾನು ಹೇಳ್ತಿರೋದು ಹಣಕಾಸಿನಲ್ಲೇ ಎಲ್ಲರೂ ಒದ್ದಾಟ ಮಾಡ್ತಿದ್ದಾರೆ. ಅದಕ್ಕಾಗಿ ಅದನ್ನೇ ನಾವು ಮಾಡಲಿಕ್ಕೆ ಹೊರಡ್ತೀವಿ ಅಂತಂದರೆ, ಇಷ್ಟು ವರ್ಷಗಳು ನೀವೇನಾದರೂ ಈ ಕೆಳಗಡೆ ಬೀಜ ಬಿತ್ತನೆ ಮಾಡ್ತೀರ ಅಂತಂದರೆ ನಿಮಗೆ ಯಾವಾಗ ಅದು ಫಲ ಕೊಡಬೇಕು ಕೊಡುವಂಥದ್ದು ಕನಸಿದ್ದವರೆಗೆ ಅದು ವೃಷಭ ರಾಶಿಯವರೆಗೆ. ಈ ವರ್ಷ ಅಂತೂ ಗುರುಬಲ ಇಲ್ಲ. ಜನ್ಮ ಗುರು ನರೋ ದುಃಖಮ್ ಅನ್ನೋದನ್ನು ಅನುಭವಿಸ್ತಾ ಇದ್ದೀವಿ. ಕೆಲವೊಂದು ಪೇಯ್ನ್ ಆಗ್ತಾ ಇದೆ, ಏನೋ ಹಾಗೋ ಹೀಗೋ ಸಮಜಾಯಿಸಿ ಕೊಟ್ಕೊಂಡು ನಡೀತಾ ಇದೆ ನಮ್ಮ ಜೀವನ. ಆದರೆ ಗುರುಬಲ ಇಲ್ಲ. ಎಂತ ಮಾಡೋದು? ಈಗ 2025 ಮೇಗೆ ವೃಷಭ ರಾಶಿಗೆ ಗುರುಬಲ ಬರ್ತಾ ಇದೆ. ಅಲ್ಲಿಂದ ಆಚೆಗೆ ನಾನು ಒಂದೇ ವರ್ಷದಲ್ಲಿ ಹೇಳ್ತಿಲ್ಲ ನಿಮಗೆ, 1 ವರ್ಷದಲ್ಲಿ ಗುರು ಬಂದಾಗ ಒಂದಷ್ಟು ನಡೀಬೋದು. ಆದರೆ ಕಾಲಾಂತರದಲ್ಲಿ 6 ವರ್ಷದ ಒಳಗಡೆ ಇವರು ಬಹುಶಃ ಬದುಕಿದ್ರೆ, ಇವರ ಸಂಖ್ಯೆ ಪ್ರಕಾರ, ನನ್ನ ಲಿಸ್ಟ್ ಪ್ರಕಾರ ಇವರು ಬಂದಿದೆ. ಆದರೆ ಇವ್ರು ಏನು ಮಾಡಬೇಕು ಅಂತ ಹೊಡ್ತಾರೆ, ನಾನು ಬರೀ ದುಡ್ಡದ್ದೇ ಯಾಕೆ ಮಾತಾಡಿದೆ, ಅದಕ್ಕಿಂತ ಹೆಚ್ಚಿಗೆ ಆರೋಗ್ಯವೂ ಬೇಕು, ಅದಕ್ಕಿಂತ ಹೆಚ್ಚಿಗೆ ಇವರಿಗೆ ಆನಂದವೂ ಬೇಕು, ಅದಕ್ಕಿಂತ ಹೆಚ್ಚಿಗೆ ನೆಮ್ಮದಿಯೂ ಬೇಕು. ಇದೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ತಾ ಒಂದು ಸಂಖ್ಯೆ ಇವ್ರಿಗೆ ಹೇಳೋದಾದರೆ ಅಷ್ಟು ವರ್ಷಗಳಲ್ಲಿ 60 ಕೋಟಿಗಳಿಗೂ ಮೇಲ್ಪಟ್ಟ ಹಣವನ್ನು ಇವ್ರು ಮಾಡ್ಬೋದು.
ಮಾಡ್ಬೋದು. ನಾನು ಹೇಳ್ತೀನಿ ಇಷ್ಟು ವರ್ಷಗಳ ಲೆಕ್ಕ ತೆಗೆದುಕೊಂಡ್ರೆ ಮತ್ತೆ ಗುರು ಅಲ್ಲಿಂದ ಅಲ್ಲಿಗೆ ಹೋಗಿ ನಿಮಗೆ ಅನುಭವ ಮಾಡಿಸ್ತಾನೆ, ಕೆಲವು ಅಲ್ಲಿ ಪೇಚಾಟ್ ಸಿಕ್ಕೋಬಾರ್ದು. ಆ ವರ್ಷಗಳು ಏನು ಮಾಡಬೇಕು ಅನ್ನೋದೆಲ್ಲ ಕೂತ್ಕೊಂಡು ಇದನ್ನ ಮಾತಾಡಿಕೊಂಡು ಮುಂದುವರೆದ್ರೆ ಖಂಡಿತ ಇದೆ. ಅದಕ್ಕೆ ಡಿಗ್ರಿ ಕೂಡ ಗಮನಿಸ್ತಾ ಬರಬೇಕು. ಇಲ್ಲಿ ಇಷ್ಟು ನೀವು ಮಾಡಿಕೊಂಡು ಹೊರಡ್ತೀನಿ ಅಂತಂದ್ರೆ ಕಟ್ಟಿಟ್ಟ ಬುದ್ಧಿ. ಇವತ್ತೋ ನೆನ್ನೆದೋ ಆಗಿದ್ದು ಹವಾಮಾನವನ್ನು, ಮೊನ್ನೆ ಆಗಿದ್ದ ನಷ್ಟವನ್ನು ಅಥವಾ ಮುಂದೆ ಆಗ ನಷ್ಟವನ್ನು ನೀವು ಗಮನಿಸಬಾರದು, ಲೆಕ್ಕಕ್ಕೂ ತೆಗೆದುಕೊಳ್ಬಾರ್ದು. ನನಗೊಂದು ಕನಸಿದೆ, ಇದನ್ನು ಮಾಡಬೇಕಂತ ಹೊರಟ್ರೆ ಬರೆದಿಟ್ಕೊಳ್ಳಿ, ಅದನ್ನು ಮಾಡ್ತೀರಿ. ಆದರೆ ನಿಮ್ಮ ವ್ಯವಹಾರ ವ್ಯಾಪಾರಗಳು ಅದು ನಾಮ ನಕ್ಷತ್ರ ಕಡಿಮೆ ಆಗುತ್ತೆ. ನೀವು ಬರೆದಿಟ್ಕೊಳ್ಬೇಕು. ಜನ್ಮ ನಕ್ಷತ್ರ ಜನ್ಮ ರಾಶಿಯವರೆಗೆ ನಾನು ದಿಕ್ಕು ಹೇಳ್ತಾ ಇದ್ದೀನಿ. ಆ ದಿಕ್ಕಿಗೆ ಸಂಬಂಧ ಈಗ ನೀವು ಯಾವುದಾದ್ರು ವ್ಯವಹಾರ ಮಾಡಿ, ವೃಷಭ ರಾಶಿಯವರು ಪೂರ್ವ ದಿಕ್ಕಲ್ಲಿ ವ್ಯವಹಾರ ಮಾಡಿದಿರಿ, ಚೆನ್ನಾಗಿದೆ, ಒಂದಷ್ಟು ಮಧ್ಯಮ ಫಲ ಅದು ಕೊಡ್ತಾ ಇದೆ, ಚೆನ್ನಾಗಿದೆ ಕೂಡ. ಅದಕ್ಕೆ ಶುಕ್ರ ಎಲ್ಲಿದ್ದಾನೆ? ಪೂರ್ವದಲ್ಲೇ ಇದ್ದಾನೆ, ನಿಮಗೆ ಕೊಡ್ತಿರ್ತಾನೆ. ಅದರ ಡೈರೆಕ್ಷನ್ ವ್ಯಾಪಾರಕ್ಕಾಗಿ ದಕ್ಷಿಣ ಕೊಟ್ಟಿರ್ತಾನೆ ನಾವು ಟರ್ನ್ ಮಾಡಿದಾಗ. ಅದಕ್ಕಾಗಿ ಇದೆಲ್ಲವೂ ಕೂಡ ಅಪ್ಲೈ ಆಗ್ತಕ್ಕಂಥದ್ದಾದ್ದರಿಂದ ನೀವೆಲ್ಲೇ ಇದ್ದರೂ ಉತ್ತರಕ್ಕೆ ಕೆಲವು ಬಿಸ್ನೆಸ್ ಮಾಡಿದಿರಿ, ಆಮೇಲೆ ಪೂರ್ವಕ್ಕೆ ಕೆಲವು ಬಿಸ್ನೆಸ್ ಮಾಡಿದಿರಿ, ಪಶ್ಚಿಮಕ್ಕೂ ಮಾಡಿದಿರಿ, ದಕ್ಷಿಣದಕ್ಕೆ ಯಾರೋ ಹೇಳಿದ್ರು ಹೋಗಲಿಲ್ಲ ಅಂತ. ಇವರಿಗೆ ಬರ್ತಕ್ಕಂತಹದ್ದೇ ಅದೇ ವಿಶೇಷವಾಗಿರತಕ್ಕ, ಇಲ್ಲಿ ವಿಶೇಷನ ಪದ ನಾನು ಬಳಸಿದೆ ಅಂತಂದರೆ, ಅಂತಹ ವಿಶೇಷ ಗತಿಯಲ್ಲಿ, ಆ ಸ್ಥಿತಿಯಲ್ಲಿ ನಿಮಗೆ ಅಂತ ಆರ್ಥಿಕ ಅಭಿವೃದ್ಧಿ ತೋರಿಸ್ತಾ ಬರುತ್ತೆ. ಅದನ್ನು ನೀವು ಲಾಕ್ ಮಾಡಿಕೊಂಡು ಆ ಲಕ್ಕಿ ಟೈಮನ್ನು ಹಿಡಿದಿಟ್ಕೊಂಡಿದ್ದು, ಆ ಲಕ್ಕಿ ಡೇನ ನೀವು ಯೂಸ್ ಮಾಡ್ಕೊಳ್ತಕ್ಕಂತಹದ್ದು ವಿಶೇಷವಾಗಿ ಪ್ರಗತಿ ಕಡೆ ಹೆಜ್ಜೆ ಹಾಕಲಿಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತಾನಂತೆ ಭಗವಂತ. ಅದಕ್ಕಾಗಿ ಆ ಅವಕಾಶವನ್ನು ಯಾರು ಹೇಗೆ ಬಳಸ್ಕೊಳ್ತಾರೋ ಅಷ್ಟು ವರ್ಷಗಳಲ್ಲಿ ಅವರ ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ಮಾಡೋದಾದರೆ ಖಂಡಿತ ಅದು ಪಡ್ಕೊಂಡೇ ತೀರ್ತೀರಿ. ಖಂಡಿತ ಗುರುಗಳೇ. ಎಲ್ಲೋ ಒಂದು ಕಡೆ ಮೇಷರಾಶಿಗೆ ಮಾತ್ರ ಹೇಳ್ಬಿಟ್ರಪ್ಪ, ನೆಕ್ಸ್ಟ್ ಉಳಿದಿರೋ ರಾಶಿಗೆ ಹೇಳ್ತಾರೋ ಇಲ್ವೋ ಅಂತ ಎಲ್ಲ ವೀಕ್ಷಕರು ಕೂಡ ಆತಂಕದಲ್ಲಿದ್ರು. ಬಟ್ ವೃಷಭ ರಾಶಿಯವರು ಯಾವ ಒಂದು ದಿಕ್ಕಿನಲ್ಲಿ ಕೆಲಸವನ್ನ ಮಾಡಬೇಕು, ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಇನ್ನ ಮುಂದಿನ 5 ವರ್ಷಗಳಲ್ಲಿ ಅವ್ರು ಅನ್ಕೊಂಡಿರುವಂತಹ ಕನಸುಗಳು ಯಾವ ರೀತಿ ನನಸು ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಅದೇ ನೀವು ಹೇಳಿದ್ದು ಯಾವುದೋ ಒಂದು ಉದಾಹರಣೆ ಕೇಳಿದ್ದಕ್ಕಾಗಿ ನಾನು ಒಂದು ಎಕ್ಸಾಂಪಲ್ ತಗೊಂಡು ಮೇಷರಾಶಿ ಹೇಳಿದೆ. ಈಗ ಎಂತ ಪರಿಸ್ಥಿತಿ ಎಲ್ಲ ರಾಶಿಗೂ ಹೇಳ್ಬೇಕು ಇವಾಗ. ಖಂಡಿತ ಗುರುಗಳೇ, ಎಲ್ಲ ರಾಶಿಗೂ ಹೇಳಿದ ಎಲ್ಲ ರಾಶಿನೂ ನಾನು ಕೇಳ್ತೀನಿ, ನನ್ನ ಕೆಲಸನೇ ಅದು, ನೀವು ಹೇಳಲೇಬೇಕು. ಯಾಕಂದ್ರೆ ಗುರುಬಲ ಹೇಳ್ತಿಲ್ಲ, ಇವ್ರ ಆರ್ಥಿಕ ಅಭಿವೃದ್ಧಿ ಇಷ್ಟು ವರ್ಷಗಳಲ್ಲಿ ಈಗ ಮೇಲೆ ಎದ್ದೇಳ್ಬೋದು ಬರೆದಿಟ್ಕೊಂಡ್ರೆ. ಗುರುಬಲ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ, ಮಾಡ್ಕೊಳ್ತಾರೆ, 1 ವರ್ಷ ಇರುತ್ತಂತ. ಅದು ಬೇರೆ. ನೀವೇನಾಗಬೇಕು, ಎಷ್ಟು ವರ್ಷಗಳು ಗುರು ಮತ್ತೆ ಎಲ್ಲಿಗೆ ಬರಬೇಕು? ಅದೇ ಈಗ ನೀವು ಕೇಳಿರೋ ಪ್ರಶ್ನೆ. ವೃಷಭ ರಾಶಿಯಿಂದ ಮತ್ತು ಆತ ಎಲ್ಲಿಗೆ ಬರ್ತಾನೆ? ಎಲ್ಲಿಗೆ? ವೃಷಭದಿಂದ ಮಿಥುನ ಆಯ್ತು, ಕಟಕ ಆಯ್ತು, ಸಿಂಹ ಆಯ್ತು, ಅದೇ ಕನ್ಯಕ್ಕೆ ಬರ್ತಾನೆ. ಕನ್ಯಾ ರಾಶಿಗೆ ಬಂದಾಗ 5ನೇ ಮನೆ ಆಯ್ತು. ಎಷ್ಟು ವರ್ಷಗಳಾಯ್ತು? ಇಷ್ಟು ಒಳಗಡೆ ಅವನ ಕನಸು ನನಸು ಮಾಡ್ಬೋದು. ಲಾಂಗ್ ಟೈಮ್ ಜರ್ನಿ ಹೊರಟಾಗ ಖಚಿತ ಮಾಡ್ಕೊಳ್ತಾನೆ. ಅಷ್ಟು ಒಳಗಡೆ ಏನಿವ ಶುಕ್ರ ಬುಧನಿಗೆ ಏನು ಕಾಂಬಿನೇಷನ್ ಇದೆ, ಲಗ್ನಾಧಿಪತಿ ಮತ್ತು ಗುರು ಅಲ್ಲಿ ಬಂದಾಗ ಏನು ನಡೆಯುತ್ತೆ, ಇಷ್ಟನ್ನು ಕೂಡ ಅವಲೋಕನವನ್ನು ಮಾಡಿಕೊಂಡ್ರೆ ಅದೊಂದು ವಿಜಯ ಮಾಲೆ. ಅದನ್ನು ಧರಿಸಿದ್ದೆ ಆದರೆ ಪಡ್ಕೊಳ್ತಾರೆ. ಖಂಡಿತ ಗುರುಗಳೇ, ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೃಷಭ ರಾಶಿಯವರ ಒಂದು ಬದಲಾವಣೆ ಏನು ಮಾಡ್ಕೊಳ್ಬೇಕು, ಗುರು ಬದಲಾಗ್ತಾ ಇದ್ದಾಗ ಅವರ ಜಾತಕದಲ್ಲಿ ಯಾವ ರೀತಿ ಬದಲಾವಣೆಗಳಾಗತ್ತೆ, ಅವರ ಏಳಿಗೆಯಲ್ಲಿ ದಿಕ್ಕುಗಳನ್ನ ಯಾವ ರೀತಿ ಅವ್ರು ಆಯ್ಕೆ ಮಾಡ್ಕೊಳ್ಬೇಕು ಕೆಲಸಗಳಲ್ಲಿ ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.